ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈವ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಮಾರ್ಚ್ 12, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಾಕಷ್ಟು ಪೊಲಿಟಿಕಲ್ ನ್ಯೂಸ್ನ ನೋಡ್ತಾ ಇದ್ದೀವಿ. ತುಂಬ ರಾಜ್ಯಗಳಲ್ಲಿ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತಾ ಇರೋದ್ರಿಂದ ರಾಜಕೀಯ ವಿಶ್ಲೇಷಣೆ ಆರ್ಟಿಕಲ್ಸ್ನ ನೋಡ್ತಾ ಇದ್ದೀವಿ. ಎಡಿಟೋರಿಯಲಲ್ಲೂ ಕೂಡ ಆ ಥರದ ಆರ್ಟಿಕಲ್ಸ್ ನೋಡ್ತಾ ಇದ್ದೀವಿ. ಆ ರೀತಿ ಆರ್ಟಿಕಲ್ಸ್ ನಿಮ್ಮ ಪರೀಕ್ಷೆಗೆ ಮುಖ್ಯವಾದದ್ದಲ್ಲ. ನಿಮ್ಮ ಪರೀಕ್ಷೆಗೆ ನಿಮಗೆ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ಇದ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ನಾಲೆಡ್ಜ್ ಇರಬೇಕು. ಹಾಗಾಗಿ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮ್ಮ ದೇಶದ ಶಾಸಕಾಂಗ ಬೈಕ್ಯಾಮ್ರಲ್ ಲೆಜಿಸ್ಲೇಚರ್ ಆಗಿರುವಂಥದ್ದು. ಬೈಕ್ಯಾಮ್ರಲ್ ಅಂತ ಅಂದರೆ ಒಂದು ಲೆಜಿಸ್ಲೇಟಿವ್ ಸಿಸ್ಟಮ್ ಒಳಗೆ 2 ಹೌಸ್ಗಳಿರುವಂಥದ್ದು. ಭಾರತದಲ್ಲಿ ಅಪ್ಪರ್ ಹೌಸ್, ಲೋವರ್ ಹೌಸ್ ಅಂತ ನಾವು ಕರಿತೀವಲ್ವಾ. ಈ ರೀತಿ 2 ಹೌಸಸ್ ಇರೋದ್ರಿಂದ ನಾವು ಅದನ್ನು ಬೈಕ್ಯಾಮ್ರಲ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ಲೋಕಸಭಾನ ಲೋವರ್ ಹೌಸ್ ಅಂತ ಕರಿತೀವಿ, ರಾಜ್ಯಸಭಾನ ಅಪ್ಪರ್ ಹೌಸ್ ಅಂತ ಕರಿತೀವಿ. ಕೇಂದ್ರ ಮಟ್ಟದ ಯೂನಿಯನ್ ಲೆಜಿಸ್ಲೇಚರಲ್ಲಿ ಇರುವಂಥದ್ದು ರಾಜ್ಯಸಭಾ ಹಾಗೂ ಲೋಕಸಭಾ. ನಾವು ಏನನ್ನ ಪಾರ್ಲಿಮೆಂಟ್ ಅಂತ ಕರಿತೀವಿ ಅದರೊಳಗೆ ಲೋಕಸಭಾ, ರಾಜ್ಯಸಭಾ ಹಾಗೂ ಪ್ರೆಸಿಡೆಂಟ್ ಈ 3 ಇರ್ತಾರೆ. ಯಾಕೆ? ಯಾವುದೇ ಒಂದು ಬಿಲ್ ಪಾಸ್ ಆದಾಗ ಅದು ರಾಜ್ಯಸಭಾ, ಲೋಕಸಭಾದ ನಂತರ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಅವರ ಒಪ್ಪಿಗೆ ಆದ ನಂತರವೇ ಅದು ಪಾಸ್ ಆಗುವಂಥದ್ದು. ಸೊ ಪ್ರೆಸಿಡೆಂಟ್ ಕೂಡ ಪಾರ್ಲಿಮೆಂಟ್ನ ಭಾಗ ಆಗಿರ್ತಾರೆ. ಇದು ನಿಮಗೆ ನೆನಪಲ್ಲಿ ಇಟ್ಕೋಬೇಕಾಗಿರುವಂಥ ವಿಷಯ. ಈಗ ನಾವು ಸ್ಟೇಟ್ ಲೆಜಿಸ್ಲೇಚರ್ನ ಕಡೆ ಬರೋಣ. ಸ್ಟೇಟ್ ಲೆಜಿಸ್ಲೇಚರ್ ಅಂತ ಅಂದರೆ ಅದು ಬೈಕ್ಯಾಮ್ರಲ್ ಆಗಿರ್ಬೋದು, ಯೂನಿಕ್ಯಾಮ್ರಲ್ ಆಗಿರ್ಬೋದು. ನಮ್ಮ ಸಂವಿಧಾನದ ಕೆಳಗೆ ಯಾವುದೇ ರಾಜ್ಯದಲ್ಲಿ 2 ಹೌಸ್ ಇರ್ಬೋದು ಅಥವಾ 1 ಹೌಸ್ ಇರ್ಬೋದು. ಯಾವಾಗ ಒಂದು ರಾಜ್ಯದ ಜನಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ಅಲ್ಲಿ ಬೈಕ್ಯಾಮ್ರಲ್ ಲೆಜಿಸ್ಲೇಚರ್ ಮಾಡ್ತಾರೆ. ಬೈಕ್ಯಾಮ್ರಲ್ ಅಂತ ಇದ್ದಾಗ ಅಂದರೆ 2 ಹೌಸಸ್ ಯಾವುವು ಅಲ್ಲಿ? ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನಸಭಾ, ವಿಧಾನ ಪರಿಷತ್ ಅಂತ ಕೂಡ ನಾವು ಕರಿತೀವಿ. ಯಾವ ರಾಜ್ಯ ಯೂನಿಕ್ಯಾಮ್ರಲ್ ಆಗಿರುತ್ತೆ ಅಲ್ಲಿ ಕೇವಲ ವಿಧಾನಸಭಾ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾತ್ರ ಇರುತ್ತೆ. ಭಾರತದಲ್ಲಿ 6 ರಾಜ್ಯಗಳಲ್ಲಿ ಮಾತ್ರ ಬೈಕ್ಯಾಮ್ರಲ್ ಲೆಜಿಸ್ಲೇಚರ್ ಅಂದರೆ 2 ಹೌಸ್ಗಳು ಇರುವಂಥದ್ದು. ಎಲ್ಲೆಲ್ಲಿ? ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ಬಿಹಾರ್, ಕರ್ನಾಟಕ ಹಾಗೂ ಉತ್ತರ ಪ್ರದೇಶ್. ನೀವು ಗಮನಿಸಬೇಕಾಗಿರುವಂಥದ್ದು, ಜಮ್ಮು ಆ್ಯಂಡ್ ಕಾಶ್ಮೀರ ಯೂನಿಯನ್ ಟೆರಿಟರಿ ಮಾಡೋಕ್ಕಿಂತ ಮುಂಚೆ ಬೈಕ್ಯಾಮ್ರಲ್ ಸ್ಟೇಟ್ಸ್ ಒಳಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಕೂಡ ಇತ್ತು. ಈಗ ಆ ಲಿಸ್ಟ್ ಒಳಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಬರೋದಿಲ್ಲ. ನಮ್ಮ ಸಂವಿಧಾನದ ಆರ್ಟಿಕಲ್ 169 ಕೆಳಗೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಕ್ರಿಯೇಟ್ ಮಾಡುವಂಥ ಒಂದು ಅಧಿಕಾರ ಇದೆ. ಒಂದು ಕೌನ್ಸಿಲ್ನ ಕ್ರಿಯೇಟ್ ಮಾಡಬೇಕು ಅಥವಾ ಅಬಾಲಿಷ್ ಮಾಡಬೇಕು ಅಂತಂದರೆ ಆ ರಾಜ್ಯದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ರೆಸಲ್ಯೂಷನ್ನ ಪಾಸ್ ಮಾಡಬೇಕಾಗತ್ತೆ, ಕ್ರಿಯೇಟ್ ಅಥವಾ ಅಬಾಲಿಷ್ ಮಾಡಿ ಅಂತ. ಅದಾದಮೇಲೆ ಅದು ಪಾರ್ಲಿಮೆಂಟ್ಗೆ ಹೋಗುತ್ತೆ. ಪಾರ್ಲಿಮೆಂಟಲ್ಲಿ ಯಾವುದೇ ಒಂದು ಆರ್ಡಿನರಿ ಬಿಲ್ ಹೇಗೆ ಪಾಸ್ ಆಗುತ್ತೆ ಅದೇ ರೀತಿಯಲ್ಲಿ ಇದ್ರ ಮೇಲೆ ಕೂಡ ಒಂದು ಕಾನೂನನ್ನ ತೊಗೊಂಡು ಬರಲಾಗುತ್ತೆ. ಅಂದರೆ ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು? ಯಾವುದೇ ರಾಜ್ಯದಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಕ್ರಿಯೇಟ್ ಅಥವಾ ಅಬಾಲಿಷ್ ಮಾಡೋದಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತಿದ್ದುಪಡಿಯ ಅವಶ್ಯಕತೆ ಇಲ್ಲ. ಇದು ನಿಮ್ಮ ಪರೀಕ್ಷೆಗೆ ನೆನ್ಪಿಟ್ಕೋಬೇಕು. ಮುಂದುವರಿತಾ ಈ ಲೆಜಿಸ್ಲೇಚರ್ಗಳಿಗೆ ಎಲೆಕ್ಷನ್ಸ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಎಲೆಕ್ಷನ್ ಅಂದರೆ ಏನು? ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ವೋಟ್ ಮಾಡಿ ಏನು ನಾವು ನಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತೀವಿ ಅದನ್ನು ಎಲೆಕ್ಷನ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ನಾವು ಯಾವ್ಯಾವುದಕ್ಕೆ ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತೀವಿ? ಯೂನಿಯನ್ ಲೆಜಿಸ್ಲೇಚರ್ ಅಂದರೆ MP ಗಳನ್ನ ಎಲೆಕ್ಟ್ ಮಾಡೋದಕ್ಕೆ ಲೋಕಸಭಾ, ರಾಜ್ಯಸಭಾ, ಸ್ಟೇಟ್ ಲೆಜಿಸ್ಲೇಚರ್ ಒಳಗೆ ಸ್ಟೇಟ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್. ಹಾಗೆ ಲೋಕಲ್ ಬಾಡೀಸ್ ಎಲೆಕ್ಷನ್ ಏನು ಮುನ್ಸಿಪಲ್ ಕಾರ್ಪೊರೇಷನ್ ಒಳಗೆ ಸಿಟಿ ಮೇಯರ್ ಇರ್ಬೋದು, ಗ್ರಾಮ ಪಂಚಾಯತ್, ಬ್ಲಾಕ್ ಪಂಚಾಯತ್ ಇವೆಲ್ಲದಕ್ಕೂ ಎಲೆಕ್ಷನ್ಸ್ ನಡೆಯುತ್ತೆ. ಇದೆಲ್ಲದನ್ನ ಬಿಟ್ಟು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಇವ್ರಿಗೂ ಕೂಡ ಎಲೆಕ್ಷನ್ಸ್ ನಡೆಯುತ್ತೆ. ಈ ಎಲೆಕ್ಷನ್ಗಳಲ್ಲಿ ಯೂನಿಯನ್ ಲೆಜಿಸ್ಲೇಚರ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸ್ಟೇಟ್ ಲೆಜಿಸ್ಲೇಚರ್ ಇದೆಲ್ಲದಕ್ಕೂ ಎಲೆಕ್ಷನ್ಸ್ ಕಂಡಕ್ಟ್ ಮಾಡುವಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದೇ ರಾಜ್ಯದ ಒಳಗೆ ಏನು ಗ್ರಾಮ ಪಂಚಾಯತ್, ಮುನ್ಸಿಪಲ್ ಕಾರ್ಪೊರೇಷನ್ ಈ ಎಲೆಕ್ಷನ್ಸ್ ಲೋಕಲ್ ಬಾಡೀಸ್ ಏನಿರುತ್ತೆ ಅದೆಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೆಳಗೆ ಬರುತ್ತೆ. ಈ ಎಲ್ಲ ಎಲೆಕ್ಷನ್ಸ್ಗಳು ಕೂಡ 2 ರೀತಿ ಇದೆ. ಒಂದು ಡೈರೆಕ್ಟ್ ಎಲೆಕ್ಷನ್ಸ್, ಇನ್ನೊಂದು ಇಂಡೈರೆಕ್ಟ್ ಎಲೆಕ್ಷನ್ಸ್. ಡೈರೆಕ್ಟ್ ಎಲೆಕ್ಷನ್ಸ್ ಅಂತಂದರೆ ನಾವೇನು ಡೈರೆಕ್ಟಾಗಿ ಎಲೆಕ್ಟ್ ಮಾಡಿ ಚೂಸ್ ಮಾಡ್ತೀವಿ ನಮ್ಮ ರೆಪ್ರೆಸೆಂಟೇಟಿವ್ನ. ಈಗ ಉದಾಹರಣೆಗೆ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾರು MP ಆಗಿರಬೇಕು, ಯಾರು MLA ಆಗಿರಬೇಕು ಅದನ್ನು ನಾವು ಡೈರೆಕ್ಟಾಗಿ ವೋಟ್ ಮಾಡ್ತಾ ಇದ್ದೀವಿ. ಲೋಕಸಭಾ, ವಿಧಾನಸಭಾ. ಸೊ ಇದೆಲ್ಲ ಡೈರೆಕ್ಟ್ ಎಲೆಕ್ಷನ್ಸ್ ಆಯಿತು. ಗ್ರಾಮ ಪಂಚಾಯತ್ ಹಾಗೂ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಇದೇ ರೀತಿ ಡೈರೆಕ್ಟ್ ಎಲೆಕ್ಷನ್ಸ್ ಮೂಲಕ ಆಗುವಂಥದ್ದು. ಅದೇ ನಾವು ರಾಜ್ಯಸಭಾದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರ್ಬೋದು, ವಿಧಾನ ಪರಿಷತ್, ಲೆಜಿಸ್ಲೇಟಿವ್ ಕೌನ್ಸಿಲ್ನ ಮೆಂಬರ್ ಇರ್ಬೋದು, ಪ್ರೆಸಿಡೆಂಟ್ನ, ವೈಸ್ ಪ್ರೆಸಿಡೆಂಟ್ನ ಇವ್ರನ್ನೆಲ್ಲ ಡೈರೆಕ್ಟಾಗಿ ಎಲೆಕ್ಟ್ ಮಾಡ್ತಾ ಇಲ್ಲ. ಅಂದರೆ ನಾವು ಯಾರನ್ನ ಎಲೆಕ್ಟ್ ಮಾಡಿದ್ವಿ ಅವ್ರ ಮೂಲಕ ನಾವು ಇನ್ನೊಬ್ರನ್ನ ಎಲೆಕ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗೆ ನಾವು ಡೈರೆಕ್ಟ್ ಎಲೆಕ್ಷನ್ ಮೂಲಕ MLAನ ಎಲೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ಲೆಜಿಸ್ಲೇಟಿವ್ ಕೌನ್ಸಿಲ್ ಒಳಗೆ ನಾವೇನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗೆ MLAಸ್ನ ಎಲೆಕ್ಟ್ ಮಾಡಿರ್ತೀವಿ ಅವರ ಮೂಲಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ನ ಎಲೆಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಕರಿತೀವಿ. ನಿಮ್ಮ ಪರೀಕ್ಷೆಗೆ ನಿಮಗೆ ಡೈರೆಕ್ಟ್ ಹಾಗೂ ಇಂಡೈರೆಕ್ಟ್ ಎಲೆಕ್ಷನ್ ಮಧ್ಯ ಏನು ವ್ಯತ್ಯಾಸ ಅಂತ ಗೊತ್ತಿರಬೇಕು. ಯಾವ ಯಾವ ಜಾಗಗಳಿಗೆ ನಾವು ಡೈರೆಕ್ಟ್ ಎಲೆಕ್ಷನ್ ಮಾಡ್ತೀವಿ, ಯಾವ್ಯಾವುದಕ್ಕೆ ಇಂಡೈರೆಕ್ಟ್ ಎಲೆಕ್ಷನ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಎಲ್ಲವೂ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ.
ಈಗ ನಡೀತಾ ಇರುವಂಥದ್ದು ಡೈರೆಕ್ಟ್ ಎಲೆಕ್ಷನ್, ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್ ತಮಿಳುನಾಡು, ಕೇರಳ, ಪುದುಚೇರಿ, ವೆಸ್ಟ್ ಬೆಂಗಾಲ್ ಹಾಗೂ ಅಸ್ಸಾಮಲ್ಲಿ. ಇಲ್ಲಿ ಈ 5ರಲ್ಲೂ ಯಾವುದೂ ಕೂಡ ಬೈಕ್ಯಾಮ್ರಲ್ ಲೆಜಿಸ್ಲೇಚರ್ ಇಲ್ಲ. ಇವೆಲ್ಲವೂ ಯೂನಿಕ್ಯಾಮ್ರಲ್ ಲೆಜಿಸ್ಲೇಚರ್ ಅಂದರೆ ಸ್ಟೇಟ್ ಅಸೆಂಬ್ಲಿ ಅಷ್ಟೇ ಇರೋದು ಅಂತ ನೀವು ಇಲ್ಲಿ ಗಮನಿಸ್ಬೋದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, PM ಟು ಅಟೆಂಡ್ ಫಸ್ಟ್ ಕ್ವಾಡ್ ಸಮಿಟ್ ಟುಡೇ. ಕ್ವಾಡ್ ಅಂದರೆ ಏನು? ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್. ಕ್ವಾಡ್ರಿಲ್ಯಾಟ್ರಲ್ ಅಂತ ನಾವು ಯಾವಾಗ ಕರಿತೀವಿ? ಯಾವುದೋ ಒಂದು ಪಾಲಿಗನ್ಗೆ 4 ಕಾರ್ನರ್ ಅಥವಾ 4 ಸೈಡ್ ಇದ್ದಾಗ ಅದನ್ನು ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ. ಈ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗಲ್ಲೂ ಕೂಡ 4 ದೇಶಗಳಿದೆ. ಇದೊಂದು ಇನ್ಫಾರ್ಮಲ್ ಗ್ರೂಪಿಂಗ್. ಈ ಇನ್ಫಾರ್ಮಲ್ ಗ್ರೂಪಿಂಗ್ ಒಳಗೆ ಭಾರತ, ಆಸ್ಟ್ರೇಲಿಯಾ, ಜಪಾನ್ ಹಾಗೂ USA ಇದೆ. ಈ 4 ದೇಶಗಳಲ್ಲಿ ಕಾಮನ್ ಏನು ಅಂತಂದರೆ, ಈ 4 ದೇಶಗಳು ಪ್ರಜಾಪ್ರಭುತ್ವಗಳಾಗಿದ್ದಾವೆ ಹಾಗೂ ಮ್ಯಾರಿಟೈಮ್ ಸೆಕ್ಯೂರಿಟಿ, ಭದ್ರತೆ ಹಾಗೂ ಟ್ರೇಡ್ಗೆ ತುಂಬ ಇಂಪಾರ್ಟೆನ್ಸ್ ಈ 4 ದೇಶಗಳು ಕೊಡುತ್ತೆ. ಈ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ನ ಮೂಲಕ ಇಂಡೋ ಪೆಸಿಫಿಕ್ ರೀಜನಲ್ಲಿ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಇರಬೇಕು. ಇಂಟರ್ನ್ಯಾಷನಲ್ ಲಾ ಏನಿದೆ ಆ ಲಾನ ಫಾಲೋ ಮಾಡಬೇಕು. ಈ ಜಾಗ ಫ್ರೀ, ಓಪನ್, ಪ್ರಾಸ್ಪರಸ್ ಆಗಿರಬೇಕು ಅಂತ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ನ ಮಾಡ್ಕೊಂಡಿರುವಂಥದ್ದು. ಇಲ್ಲಿ 2 ಪ್ರಶ್ನೆಗಳು ಉದ್ಭವ ಆಗುತ್ತೆ. ಮೊದಲನೇದು, ಇಂಡೋ ಪೆಸಿಫಿಕ್ ರೀಜನ್ಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಎರಡನೇದು, ಈ ದೇಶಗಳೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾವೆ? ಈ 2 ಪ್ರಶ್ನೆಗಳಿಗೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡೋಣ. ಮೊದಲಿಗೆ ಇಂಡೋ ಪೆಸಿಫಿಕ್ ರೀಜನ್ ಅಂತ ಅಂದರೆ ಇಲ್ಲಿ ಇಂಡಿಯನ್ ಓಷನ್ ಇದೆ, ಇದು ಪೆಸಿಫಿಕ್ ಓಷನ್ ಇದೆ. ಈ ಪ್ರದೇಶವನ್ನು ಇಂಡೋ ಪೆಸಿಫಿಕ್ ರೀಜನ್ ಅಂತ ಅನ್ನುವಂಥದ್ದು. ಈ ಪ್ರದೇಶದ ಮೂಲಕ ಜಗತ್ತಿನ ಸಾಕಷ್ಟು ಟ್ರೇಡ್ ನಡೆಯುತ್ತೆ. ವಿಶ್ವದಲ್ಲಿ ಇರುವಂಥ ಎಷ್ಟು ಕಂಟೈನರ್ ಟ್ರೇಡ್ ಇದೆ ಅದರಲ್ಲಿ 2/3 ಅಷ್ಟು ಈ ಪ್ರದೇಶದ ಮೂಲಕನೇ ನಡಿಬೇಕು. ಹಾಗಾಗಿ ಈ ಪ್ರದೇಶ ಒಂದು ರೀತಿಯಲ್ಲಿ ಗ್ಲೋಬಲ್ ಟ್ರೇಡ್ ಹಾಗೂ ಎನರ್ಜಿ ಸಪ್ಲೈಗೆ ಮೇಜರ್ ಹಬ್ ಆಗಿದೆ. ಅದರಲ್ಲೂ ಇಂಡಿಯಾ, ಜಪಾನ್ ಹಾಗೂ ಚೈನಾ ಈ ಪ್ರದೇಶದ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದೆ. ಚೈನಾ ಮಲಕ್ಕಾ ಸ್ಟೇಟ್ ಮೇಲೆ ಡಿಪೆಂಡ್ ಆದರೆ ಇಂಡಿಯಾ ಬಬಲ್ ಮಾನ್ದೇವ್ ಈ ಸ್ಟೇಟ್ ಏನಿದೆ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ ಟ್ರೇಡ್ಗೆ. ಹಾಗಾಗಿ ಆರ್ಥಿಕವಾಗಿ ಈ ಪ್ರದೇಶ ತುಂಬಾ ಪ್ರಾಮುಖ್ಯತೆ ಪಡ್ಕೊಳುತ್ತೆ. ಅದರ ನಂತರ ಈ ಪ್ರದೇಶದಲ್ಲಿ ಏನು ಚೈನೀಸ್ ಇನ್ಫ್ಲುಯೆನ್ಸ್ ಇದೆ ಅದನ್ನು ಕೌಂಟರ್ ಮಾಡೋದು ಕೂಡ ಈ 4 ದೇಶಗಳಿಗೆ ಮುಖ್ಯ ಆಗಿದೆ. ಚೀನಾ ಸೌತ್ ಚೈನಾ ಸಿ ಒಳಗೆ ಬೇರೆ ದೇಶಗಳ ಜೊತೆ ಡಿಸ್ಪ್ಯೂಟಲ್ಲಿ ಇನ್ವಾಲ್ವ್ ಆಗಿದೆ, ಇಂಟರ್ನ್ಯಾಷನಲ್ ನಾರ್ಮ್ಸ್ನ ವೈಲೇಟ್ ಮಾಡುತ್ತೆ. ಹಾಗೆ ಇಲ್ಲೇ ಕೆಲವೊಂದು ಐಲ್ಯಾಂಡ್ಸಲ್ಲಿ ಮಿಲಿಟರಿ ಫೆಸಿಲಿಟೀಸ್ ಕೂಡ ಕಟ್ಟಿದೆ. ಇದರಿಂದಾಗಿ ಭಾರತ ಹಾಗೂ ಜಪಾನಲ್ಲಿ ಚಿಂತೆ ಉಂಟು ಮಾಡೋದು ಸಹಜವಾಗಿಯೇ ಇದೆ. ಜಪಾನ್ ಹಾಗೂ ಚೀನಾದ ಮಧ್ಯೆ ಎಕನಾಮಿಕ್ ರಿಲೇಷನ್ಸ್ ತುಂಬ ಚೆನ್ನಾಗಿದೆ. ಆದರೆ ಚೀನಾದ ಏನು ಟೆರಿಟೋರಿಯಲ್ ಕನ್ಸರ್ನ್ಸ್ ಇದೆ ಅದನ್ನು ಕೂಡ ಜಪಾನ್ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಹಾಗಾಗಿ ಈ ಕ್ವಾಡ್ನ ಭಾಗವಾಗಿ ಜಪಾನ್ ಕೂಡ ಇದೆ. ಇನ್ನು USA ಚೀನಾದ ಇನ್ಫ್ಲುಯೆನ್ಸ್ ಈ ಪ್ರದೇಶದಲ್ಲಿ ಏನಿದೆ, ಈಸ್ಟ್ ಏಷ್ಯಾ ಮೇಲೆ ಏನಿದೆ ಅದನ್ನು ಕಮ್ಮಿ ಮಾಡಬೇಕು ಹಾಗೂ ಇಂಡೋ ಪೆಸಿಫಿಕ್ ರೀಜನಲ್ಲಿ ತನ್ನ ಹತೋಟಿಯನ್ನು ಮತ್ತೆ ತೊಗೊಂಡು ಬರಬೇಕು ಅನ್ನೋ ಕಾರಣದಿಂದ ಕ್ವಾಡ್ನ ಭಾಗವಾಗಿದ್ದರೆ, ಆಸ್ಟ್ರೇಲಿಯಾಗೆ ಕೂಡ ಈ ಪ್ರದೇಶದ ಹೆವಿ ಡಿಪೆಂಡೆನ್ಸ್ ಇದೆ. ಹಾಗಾಗಿ ಈ ಪ್ರದೇಶದಲ್ಲಿ ಚೀನಾದ ಇನ್ಫ್ಲುಯೆನ್ಸನ್ನು ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶ ಆಸ್ಟ್ರೇಲಿಯಾ ಕೂಡ ಇಟ್ಕೊಂಡಿದೆ. ಇನ್ನು ಭಾರತ ಹಾಗೂ ಚೀನಾದ ವಿಷಯ ಬಂದರೆ, ಕಳೆದ ವರ್ಷ ತಾನು ನಾವು ಗಾಲ್ವಾನ್ ವ್ಯಾಲಿ ಕ್ಲಾಶ್ ನೋಡಿದ್ವಿ. ಈ ರೀತಿ ಟೆರಿಟೋರಿಯಲ್ ಕನ್ಸರ್ನ್ಸ್ ಭಾರತ ಹಾಗೂ ಚೀನಾದ ಮಧ್ಯೆ ಇದ್ದೇ ಇದೆ, ಗಡಿ ಸಮಸ್ಯೆಗಳು ಇದ್ದೇ ಇದೆ. ಹೀಗಿರಬೇಕಾದ್ರೆ ಚೀನಾನ ಕೌಂಟರ್ ಮಾಡೋದಕ್ಕೆ ಚೀನಾಗೆ ಮುಖ್ಯವಾಗಿರುವಂಥ ಈ ಪ್ರದೇಶದಲ್ಲಿ ಭಾರತದ ಒಂದು ಹತೋಟಿ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಕ್ವಾಡ್ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಈ ಇಂಡೋ ಪೆಸಿಫಿಕ್ ರೀಜನ್ ಫ್ರೀ ಇರಬೇಕು, ಸ್ವತಂತ್ರವಾಗಿರಬೇಕು, ಓಪನ್ ಇರಬೇಕು, ಹಾಗೆ ಭದ್ರತೆಯಿಂದ ಇರಬೇಕು, ಸ್ಥಿರತೆ ಇರಬೇಕು, ಸ್ಟೆಬಿಲಿಟಿ ಇರಬೇಕು ಅನ್ನೋಂಥದ್ದು ಈ 4 ದೇಶಗಳು ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಮೂಲಕ ಇಟ್ಕೊಂಡಿರುವಂಥ ಉದ್ದೇಶ. ನಿಮ್ಮ ಪರೀಕ್ಷೆಗೆ UPSC, KPSC ಅಥವಾ ರಾಜ್ಯ ಮಟ್ಟದ ಯಾವುದೇ ಪರೀಕ್ಷೆಗೂ ಕೂಡ ಪ್ರಿಲಿಮ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಕ್ವಾಡ್ ಅಂದರೆ ಏನು, ಕ್ವಾಡ್ರಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಹಾಗೂ ಇದರ ಮೂಲ ಉದ್ದೇಶ ಏನು ಅಂತ ಗೊತ್ತಿರಬೇಕು. ನಿಮ್ಮ ಪರೀಕ್ಷೆಗೆ ಏನು ಸ್ಟೇಟ್ಮೆಂಟ್ಸ್ ಬರುತ್ತೆ, 1 ಸ್ಟೇಟ್ಮೆಂಟ್ ಕೊಟ್ಟು 2ನೇ ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ಸರಿ, ಓನ್ಲಿ 1, ಓನ್ಲಿ 2 ಈ ಥರದ ಪ್ರಶ್ನೆಗಳು ಕ್ವಾಡ್ ಬಗ್ಗೆ ಸ್ಟೇಟ್ಮೆಂಟ್ಸ್ ಕೊಡ್ಬೋದು. ಹಾಗೆ ನಿಮ್ಮ ಮೇನ್ಸ್ ಎಕ್ಸಾಮಿಗೆ ಕ್ವಾಡ್ನ ಏನು ಪ್ರಾಮುಖ್ಯತೆ ಇದೆ ಇವತ್ತು ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಒಳಗೆ, ಯಾಕೆ ಇದು ಮುಖ್ಯವಾಗಿದೆ ಭಾರತಕ್ಕೆ, ಈ ರೀತಿಯ ಪ್ರಶ್ನೆಗೆ ನೀವು ತಯಾರಾಗಿರಬೇಕಾಗುತ್ತೆ. ಅದನ್ನು ಆನ್ಸರ್ ಮಾಡೋದಕ್ಕೆ ನಿಮಗೆ ಇಂಡೋ ಪೆಸಿಫಿಕ್ ರೀಜನ್ನ ಪ್ರಾಮುಖ್ಯತೆ ಏನು, ಎಕನಾಮಿಕಲಿ, ಸ್ಟ್ರಾಟಜಿಕಲಿ, ಇಂಟರ್ನ್ಯಾಷನಲ್ ಪೊಲಿಟಿಕ್ಸಲ್ಲಿ ಇದೆಲ್ಲ ನಿಮಗೆ ತಿಳಿದಿರಬೇಕು. ಸ್ಪಷ್ಟವಾಗಿ ನೀವು ಪಾಯಿಂಟ್ಸಲ್ಲಿ ಬರೆಯೋಕ್ಕೆ ಸಾಧ್ಯ ಆಗಬೇಕು. ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾಕೆ ಕ್ವಾಡ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಕ್ವಾಡ್ ಸಮಿಟ್ ನಡೀತಿದೆ, ಅದನ್ನು ಪ್ರಧಾನಮಂತ್ರಿ ಅವರು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ಮಿನಿಸ್ಟೀರಿಯಲ್ ಲೆವೆಲಲ್ಲಿ ಫೆಬ್ರವರಿಯಲ್ಲಿ ಕ್ವಾಡ್ ಸಮಿಟ್ ನಡೆದಿತ್ತು. ಅದರಲ್ಲಿ ಈಕ್ವಿಟಬಲ್ ಆಕ್ಸೆಸ್ ಟು ವ್ಯಾಕ್ಸಿನ್ಸ್ ಬಗ್ಗೆ ಚರ್ಚೆ ಆಗಿತ್ತು. ಅಂದರೆ ಕೋವಿಡ್-19 ವ್ಯಾಕ್ಸಿನ್ಸ್ ಏನು ಬಂದಿದೆ ಅದರಲ್ಲಿ ಜಗತ್ತಿನಲ್ಲಿ ಎಲ್ಲರಿಗೂ ಅದು ಈಕ್ವಲಿ ಅವೈಲಬಲ್ ಆಗಿರಬೇಕು, ಸಮಾನವಾಗಿ ಎಲ್ಲರಿಗೂ ದಕ್ಕಬೇಕು. ಅದಕ್ಕೋಸ್ಕರ ಅಂತಾರಾಷ್ಟ್ರೀಯ ಸಹಕಾರದ ಅವಶ್ಯಕತೆ ಇದೆ ಅಂತ ಚರ್ಚೆ ನಡೆದಿತ್ತು. ಈ ಚರ್ಚೆ ಭಾರತಕ್ಕೆ ಯಾಕೆ ಮುಖ್ಯ? ಭಾರತ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ವ್ಯಾಕ್ಸಿನ್ಸ್. ಈಗಾಗಲೇ ನಾವು 48 ಮಿಲಿಯನ್ ಡೋಸಸ್ನ ಶಿಪ್ ಮಾಡಿದ್ದೀವಿ, ಕಳಿಸ್ಕೊಟ್ಟಿದ್ದೀವಿ. ಹೀಗಿರಬೇಕಾದ್ರೆ ಕ್ವಾಡ್ನ ಮೂಲಕ ಕೂಡ ನಾವು ಇನ್ನಷ್ಟು ವ್ಯಾಕ್ಸಿನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಕಳಿಸೋದು ಸಾಧ್ಯ ಇದೆ. ಸೊ ಕ್ವಾಡ್ನ ನಾವು ಅದಕ್ಕೋಸ್ಕರ ಬಳಸ್ಕೊತಾ ಇದ್ದೀವಿ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಒಳಗೆ ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇದ್ರ ಮೇಲೆ ಕೆಲವೊಂದು ಗೈಡ್ಲೈನ್ಸ್ ಇದೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತಂದರೆ ನಮ್ಮ ಮನಸ್ಸಿನಿಂದ, ನಮ್ಮ ಯುಕ್ತಿಯಿಂದ ನಾವು ಏನನ್ನ ಕ್ರಿಯೇಟ್ ಮಾಡಿರ್ತೀವಿ, ಅದು ಆರ್ಟಿಸ್ಟಿಕ್ ವರ್ಕ್ ಇರ್ಬೋದು, ಇನ್ವೆನ್ಷನ್ ಇರ್ಬೋದು, ಅದನ್ನು
ಮೇಲೆ ನಮ್ಮ ಎಕ್ಸ್ಕ್ಲೂಸಿವ್ ರೈಟ್ ಇದೆ, ಅಂದರೆ ಇಂತಿಷ್ಟು ಅವಧಿಗೆ ಅಟ್ಲೀಸ್ಟ್ ಅದ್ರ ಮೇಲೆ ನಮ್ಮ ಹಕ್ಕು ಮಾತ್ರ ಇದೆ ಅಂತ ಈ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಹೇಳುತ್ತೆ. ಈ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ನ ರಕ್ಷಣೆ ಮಾಡೋದು ಹಾಗೂ ಎನ್ಫೋರ್ಸ್ ಮಾಡೋದು ಈ ಟ್ರಿಪ್ಸ್ ಟ್ರೀಟಿ ಮಾಡುತ್ತೆ. ಈಗ ನಾವೇನು ಕೋವಿಡ್-19ಗೆ ಅಂತ ವ್ಯಾಕ್ಸಿನ್ಗಳನ್ನ ತಯಾರಿಸ್ತಾ ಇದ್ದೀವಿ, ಅದನ್ನು ಈ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಗೈಡ್ಲೈನ್ಸ್ ಏನಿದೆ ಟ್ರಿಪ್ಸಿಂದ ಹೊರಗಿಡಬೇಕು ಅಂತ ಭಾರತ ಕೇಳ್ಕೊತಾ ಇದೆ US ಹಾಗೂ ಬೇರೆ ವೆಸ್ಟರ್ನ್ ಕಂಟ್ರೀಸ್ಗೆ. ಈ ಎಲ್ಲ ವಿಷಯಗಳನ್ನ ಆಗುವಂಥ ಕ್ವಾಡ್ ಸಮಿಟ್ ಒಳಗೆ ಚರ್ಚೆ ಮಾಡಲಾಗುತ್ತೆ ಅಂತ ಈ ಆರ್ಟಿಕಲ್ ಒಳಗೆ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಕ್ವಾಡ್ ಆಯಿತು, ಇಂಡೋ ಪೆಸಿಫಿಕ್ ಆಯಿತು, ಅದರ ಜೊತೆಗೆ ಟ್ರಿಪ್ಸ್ ಟ್ರೀಟಿ ಬಗ್ಗೆ ಕೂಡ ಗೊತ್ತಿರಬೇಕು. ಹಾಗೆ ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ವ್ಯಾಕ್ಸಿನ್ ಡಿಪ್ಲೊಮಸಿ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸೊ ಆ ವಿಷಯವಾಗಿ ಅದರೊಳಗೆ ಟ್ರಿಪ್ಸ್ನ ಪ್ರಾಮುಖ್ಯತೆ ಏನು ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, ಇಂಡಿಯಾ ಜಪಾನ್ ಸ್ಪೇಸ್ ಏಜೆನ್ಸೀಸ್ ರಿವ್ಯೂ ಟೈಸ್. ಭಾರತದ ಸ್ಪೇಸ್ ಏಜೆನ್ಸಿ ಯಾವುದು? ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಜಪಾನ್ನ ಸ್ಪೇಸ್ ಏಜೆನ್ಸಿ ಜಾಕ್ಸಾ, ಅಂದರೆ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ. ಇವುಗಳ ಮಧ್ಯೆ ಇರುವಂಥ ಸಂಬಂಧಗಳು ಏನೇನು, ಇವುಗಳ ಮಧ್ಯೆ ಒಪ್ಪಂದ ಆಗಿದೆ, ಅದ್ರ ಬಗ್ಗೆ ಈ ಆರ್ಟಿಕಲ್ ಒಳಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತ ಹಾಗೂ ಜಪಾನ್ ಲೂಪೆಕ್ಸ್ ಅನ್ನೋ ಒಂದು ಮಿಷನಲ್ಲಿ ಜೊತೆಗೆ ಕೆಲಸ ಮಾಡ್ತಾ ಇದ್ದಾವೆ. ಲೂಪೆಕ್ಸ್ ಅನ್ನೋದು ಒಂದು ಜಾಯಿಂಟ್ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್. ಈ ಒಂದು ಸೆಂಟೆನ್ಸ್ ಒಳಗೆ, ಈ ಮಿಷನ್ ಒಳಗೆ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಆದಷ್ಟು ಬಯಾಟ್ ಮಾಡೋದನ್ನು ಅವಾಯ್ಡ್ ಮಾಡೋಣ. ಜಾಯಿಂಟ್ ಅಂತ ಅಂದರೆ ಎರಡು ದೇಶಗಳ ಜೊತೆಗೆ ಮಾಡ್ತಾ ಇರುವಂಥದ್ದು. ಲೂನಾರ್ ಅಂತ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಿರುವಂಥದ್ದು. ಪೋಲಾರ್ ಅಂತ ಅಂದರೆ ಮೂನ್ ಮೇಲೆ ಇರುವಂಥ ಸೌತ್ ಪೋಲ್, ನಾರ್ತ್ ಪೋಲ್, ಇದರ ಎಕ್ಸ್ಪ್ಲೋರೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಈ ಲೂಪೆಕ್ಸ್ ಮಿಷನ್ನ ಮೂಲಕ ಭಾರತ ಹಾಗೂ ಜಪಾನ್ ಎರಡೂ ದೇಶಗಳು ಲೂನಾರ್ ಸೌತ್ ಪೋಲ್ ಅಂದರೆ ಚಂದ್ರನ ಸೌತ್ ಪೋಲ್ ರೀಜನನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಇದನ್ನು ಹೇಗೆ ಮಾಡಲಾಗುತ್ತೆ? ಲೂನಾರ್ ರೋವರ್ ಹಾಗೂ ಲ್ಯಾಂಡರ್ನ ಮೂಲಕ. ಈಗ ಚಂದ್ರನ ಮೇಲೆ ಲ್ಯಾಂಡ್ ಮಾಡೋದಕ್ಕೆ ಲ್ಯಾಂಡರ್ ಅಂತ ಕರಿತೀವಿ. ಹಾಗೆ ಚಂದ್ರನ ಮೇಲೆ ಏನು ಸರ್ಫೇಸ್ ಏರಿಯಾ ಇದೆ ಅದ್ರ ಮೇಲೆ ಓಡಾಡೋದಕ್ಕೆ ರೋವರ್ ಅಂತ ಕರಿತೀವಿ. ಇದ್ರ ಮೂಲಕ ನಾವು ಆ ಪ್ರದೇಶವನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂಥ ಒಂದು ಲೂಪೆಕ್ಸ್ ಮಿಷನ್ನ ಭಾರತ ಹಾಗೂ ಜಪಾನ್ 2024 ಅಷ್ಟೊತ್ತಿಗೆ ಮಾಡಬೇಕು ಅಂತ ತಯಾರಿ ನಡೆಸ್ತಾ ಇದೆ. ಅದರ ಜೊತೆಗೆ ಭಾರತ ಹಾಗೂ ಜಪಾನ್ ಇನ್ನಷ್ಟು ಆ್ಯಕ್ಟಿವಿಟೀಸ್ನ, ಸ್ಪೇಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನ ಜೊತೆಗೆ ಮಾಡ್ತಾ ಇದೆ. ಸ್ಯಾಟಲೈಟ್ ಡೇಟಾವನ್ನು ಉಪಯೋಗಿಸ್ಕೊಂಡು ಏರ್ ಕ್ವಾಲಿಟಿ ಮಾನಿಟರಿಂಗ್ ಮಾಡುವಂಥದ್ದು, ಹಾಗೆ ರೈಸ್ ಕ್ರಾಪ್ ಏರಿಯಾ, ಇದ್ರ ಮೇಲೆ ಆ್ಯಕ್ಟಿವಿಟೀಸ್ನ ಎರಡು ದೇಶಗಳು ಜೊತೆಗೆ ಮಾಡ್ತಾ ಇದೆ. ಹಾಗೆ ಸ್ಪೇಸ್ ಸಿಚುವೇಶನಲ್ ಅವೇರ್ನೆಸ್ ಆ್ಯಂಡ್ ಪ್ರೊಫೆಷ್ನಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್, ಇದರಲ್ಲೂ ಕೂಡ ಸಹಕಾರ ಮಾಡ್ತಾ ಇದೆ. ಅರ್ತ್ ಅಬ್ಸರ್ವೇಷನ್, ಸ್ಯಾಟಲೈಟ್ ನ್ಯಾವಿಗೇಷನ್, ಈ ಎಲ್ಲ ವಿಷಯಗಳಲ್ಲಿ ಭಾರತ ಹಾಗೂ ಜಪಾನ್ನ ಸ್ಪೇಸ್ ಏಜೆನ್ಸೀಸ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಜಪಾನ್ನ ಹೊರತುಪಡಿಸಿ ಇಟಲಿ ಜೊತೆ, ಆಸ್ಟ್ರೇಲಿಯಾ ಜೊತೆ, ಈ ಎರಡೂ ದೇಶಗಳ ಜೊತೆ ಭಾರತ ಸ್ಪೇಸ್ ರಿಲೇಟೆಡ್ ಸಹಕಾರವನ್ನು ನಡೆಸ್ತಾ ಇದೆ. ಇಟಲಿ ಜೊತೆ ಸೇರಿ ಭಾರತ ಅರ್ತ್ ಅಬ್ಸರ್ವೇಷನ್, ಸ್ಪೇಸ್ ಸೈನ್ಸ್, ರೊಬೋಟಿಕ್ ಹಾಗೂ ಹ್ಯೂಮನ್ ಎಕ್ಸ್ಪ್ಲೋರೇಷನ್, ಈ ಎಲ್ಲ ವಿಷಯಗಳ ಬಗ್ಗೆ ಜೊತೆಗೆ ಎಕ್ಸ್ಪ್ಲೋರೇಷನ್ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಆಸ್ಟ್ರೇಲಿಯಾದ ಜೊತೆ ಇನ್ನೊಂದು MOUನ ಸೈನ್ ಮಾಡ್ಕೊಂಡಿದೆ. ಹಾಗೆ ನಮ್ಮ ದೇಶದ ಮೊದಲ ಮ್ಯಾನ್ಡ್ ಸ್ಪೇಸ್ ಫ್ಲೈಟ್ ಮಿಷನ್ ಏನಿದೆ, ಅದರ ಹೆಸರು ಗಗನಯಾನ್, ನಮಗೆಲ್ಲ ತಿಳಿದಿರುವಂಥದ್ದಲ್ವಾ. ಇದಕ್ಕೆ ಸಂಪನ್ಮೂಲಗಳನ್ನ ಆಸ್ಟ್ರೇಲಿಯಾ ಪ್ರೊವೈಡ್ ಮಾಡ್ಬೋದು ಭಾರತಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಭಾರತ ಹಾಗೂ ಆಸ್ಟ್ರೇಲಿಯಾದ ಮಧ್ಯೆ ನಡೀತಾ ಇದೆ. ಸೊ ಮುಖ್ಯವಾಗಿ ಈ ಆರ್ಟಿಕಲಿಂದ ಪ್ರಿಲಿಮ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಅಥವಾ ಕರೆಂಟ್ ಅಫೇರ್ಸ್ ಕೆಳಗೆ ಲೂಪೆಕ್ಸ್ ಬಗ್ಗೆ ಕ್ಲಿಯರ್ ಆಗಿ ತಿಳಿದಿರಬೇಕು. ಅದ್ರ ಜೊತೆಗೆ ನಿಮಗೆ ಮೇನ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಯಾವ ಯಾವ ದೇಶದ ಜೊತೆಗೆ ಯಾವ ಯಾವ ರೀತಿ ಸಹಕಾರ ಭಾರತ ನಡೆಸಿದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಿಂದ ನಿಮಗೆ ಡೀಟೇಲ್ಸ್ ತಿಳಿಯುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, ಎಕಾನಮೀಸ್ ಟು ಸಿ ಪ್ರೀ ಕೋವಿಡ್ ಆಕ್ಟಿವಿಟಿ ಓನ್ಲಿ ಬೈ 2022. ನಿಮ್ಮ ಪ್ರಿಲಿಮ್ಸ್ ಇಂಡಿಯನ್ ಎಕಾನಮಿ ಹಾಗೂ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಬರುವಂಥ ಆರ್ಟಿಕಲ್. ನಿನ್ನೆಗೆ ಅಂದರೆ 11th ಮಾರ್ಚ್ಗೆ 1 ವರ್ಷ ಆಯಿತು ಕೋವಿಡ್-19ನ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ಯಾಂಡಮಿಕ್ ಅಂತ ಅನೌನ್ಸ್ ಮಾಡಿ. ಪ್ಯಾಂಡಮಿಕ್ ಬಂದ ನಂತರ ಜಗತ್ತಿನಲ್ಲೇ ಸಾಕಷ್ಟು ಎಸ್ಪೆಷಲಿ ಗ್ಲೋಬಲ್ ಎಕಾನಮಿ ಮೇಲೆ ತುಂಬಾ ಪರಿಣಾಮ ಬಿತ್ತು. ಲಾಕ್ಡೌನ್ ಮಾಡಬೇಕಾಯಿತು ಹಲವಾರು ದೇಶಗಳಲ್ಲಿ. ಅದರಿಂದಾಗಿ ಜನ ಹೊರಗೆ ಹೋಗೋದು ಕಮ್ಮಿ ಮಾಡಿದ್ರು, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಯಿತು. ಜನ ಹೊರಗೆ ಹೋಗಿ ಖರ್ಚು ಮಾಡ್ತಾ ಇರಲಿಲ್ಲ ಅಂತಂದರೆ ಆರ್ಥಿಕ ವ್ಯವಸ್ಥೆ ಆಬ್ವಿಯಸ್ಲಿ ಕುಸಿದು ಹೋಗುತ್ತೆ. ಹಾಗೆ ವಿಶ್ವದಲ್ಲೇ ಇವತ್ತು ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗ್ತಾ ಇದೆ. ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಯಾವಾಗ ಮತ್ತೆ ದಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್, ಈ ಒಂದು ಸಂಸ್ಥೆ ಹೇಳ್ತಾ ಇದೆ. ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ಏನು ಮಾಡುತ್ತೆ ಅಂತಂದರೆ ಕ್ರೆಡಿಟ್ ರೇಟಿಂಗ್ನ ಕೊಡುತ್ತೆ. ಅಂದರೆ ನಾವು ಸಾಲವನ್ನು ತೊಗೊತೀವಿ ಅಂತಂದರೆ ನಾವು ಅದನ್ನು ಎಷ್ಟು ಚೆನ್ನಾಗಿ ರೀಪೇ ಮಾಡ್ತೀವಿ ಅದ್ರ ಮೇಲೆ ನಮಗೆ ಒಂದು ರೇಟಿಂಗ್ನ ಕೊಡ್ತಾರೆ. ಅಂದರೆ ಇವರು ಪೇ ಮಾಡೋ ಸಾಧ್ಯತೆ ಎಷ್ಟಿದೆ ಅನ್ನೋದ್ರ ಮೇಲೆ ರೇಟಿಂಗ್ನ ಕೊಡ್ತಾರೆ. ಹಾಗೆ ಕ್ರೆಡಿಟ್ ರೇಟಿಂಗ್ನ ಜೊತೆ ರಿಸ್ಕ್ ಅನಾಲಿಸಿಸ್, ಸ್ಟಾಕ್ಗಳು, ಬಾಂಡ್ಗಳು, ಗೌರ್ಮೆಂಟ್ ಎಂಟಿಟೀಸ್, ಇವುಗಳ ಮೇಲೆ ಎಲ್ಲ ರಿಸರ್ಚ್ ಈ ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ಏಜೆನ್ಸಿ ಮಾಡುತ್ತೆ.
ಈ ಸಂಸ್ಥೆಯ ಪ್ರಕಾರ ಕೋವಿಡ್-19 ಗ್ಲೋಬಲ್ ಎಕಾನಮಿ ಒಳಗೆ ಕ್ರೆಡಿಟ್ ಡೌನ್ ಟರ್ನ್ ಆಗಿದೆ. ಕ್ರೆಡಿಟ್ ಡೌನ್ ಟರ್ನ್ ಅಂತಂದರೆ ಈಗ ಆರ್ಥಿಕ ವ್ಯವಸ್ಥೆ ಒಳಗೆ ಎಷ್ಟು ಸಾಲ ಅವೈಲಬಲ್ ಇರುತ್ತೆ ನಾವು ತೊಗೊಳೋದಕ್ಕೆ, ಅಂದರೆ ನನಗೆ ಎಷ್ಟು ಲೋನ್ ಸಿಗುತ್ತೆ ಅದರಲ್ಲಿ ಕಮ್ಮಿ ಆಗುವಂಥದ್ದು, ಡಿಕ್ಲೈನ್ ಆಗುವಂಥದ್ದಕ್ಕೆ ಕ್ರೆಡಿಟ್ ಡೌನ್ ಟರ್ನ್ ಅಂತ ಕರೀತಾರೆ. ಹೀಗೆ ಒಂದು ಕಡೆ ಆರ್ಥಿಕ ವ್ಯವಸ್ಥೆ ಒಳಗೆ ಎಷ್ಟು ಸಾಲ ಅವೈಲಬಲ್ ಇದೆ ಅದು ಕಮ್ಮಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಬಾಂಡ್ ಡಿಫಾಲ್ಟ್ಸ್ ಆಗ್ತಾ ಇದೆ. ಅಂದರೆ ಇದಕ್ಕಿಂತ ಮುಂಚೆ ಕೋವಿಡ್-19ಗಿಂತ ಮುಂಚೆ ಯಾರ್ಯಾರು ಸಾಲ ತೊಗೊಂಡಿದ್ರು ಅದನ್ನು ಅವ್ರಿಗೆ ತೀರ್ಸೋಕ್ಕಾಗ್ತಾ ಇಲ್ಲ. ಹೀಗಿರಬೇಕಾದ್ರೆ ಕೋವಿಡ್-19ನ ಮುಂಚೆ ಏನು ಆರ್ಥಿಕ ವ್ಯವಸ್ಥೆ ಇತ್ತು ಅದನ್ನು ಅಲ್ಲಿ ಪ್ರೀ ಪ್ಯಾಂಡಮಿಕ್ ಆಕ್ಟಿವಿಟಿ ಲೆವೆಲ್ಸ್ ಅಂತ ಕರಿತಾ ಇದ್ದಾರೆ. ಅದಕ್ಕೆ ನಾವು ವಾಪಸ್ ಹೋಗಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ ಆ ಪಾಯಿಂಟ್ಗೆ ಹೋಗಬೇಕು ಅಂತಂದರೆ ಅದು 2022 ಇಲ್ಲದೆ ಸಾಧ್ಯ ಇಲ್ಲ ಅಂತ ಈ ಸಂಸ್ಥೆ ಹೇಳ್ತಾ ಇದೆ. ಇವತ್ತಿನ ಎಡಿಟೋರಿಯಲ್ ಅನಾಲಿಸಿಸಲ್ಲಿ ನಾವು ಈ ಆರ್ಟಿಕಲ್ನ ಚರ್ಚೆ ಮಾಡ್ತಾ ಇದ್ದೀವಿ. ಒಟ್ಟಾರೆ 4 ಆರ್ಟಿಕಲ್ಸ್ ಇದೆ, ಅದರಲ್ಲಿ 3 ರಾಜಕೀಯ ವಿಶ್ಲೇಷಣೆ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಈಗ ನಾವು ಚರ್ಚೆ ಮಾಡ್ತಾ ಇರುವಂಥದ್ದು ವರ್ಕಿಂಗ್ ಟುವರ್ಡ್ಸ್ ಕ್ಲೈಮೇಟ್ ಜಸ್ಟಿಸ್ ಇನ್ ಅ ನಾನ್ ಐಡಿಯಲ್ ವರ್ಲ್ಡ್. ಇದು ನಿಮ್ಮ ಮೇನ್ಸ್ ಪೇಪರ್, ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವಿರಾನ್ಮೆಂಟ್ ಹಾಗೂ ಇಂಡೈರೆಕ್ಟ್ ಆಗಿ ಇಂಡಿಯನ್ ಎಕಾನಮಿಗೂ ಸಂಬಂಧಪಟ್ಟಿರುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2050 ಅಷ್ಟೊತ್ತಿಗೆ 0 ಎಮಿಷನ್ಸ್ನ ರೀಚ್ ಆಗಬೇಕು ಅನ್ನೋ ಒಂದು ಟಾರ್ಗೆಟ್ನ ಹಾಕ್ಕೊಂಡಿದ್ದೀವಿ. 0 ಎಮಿಷನ್ಸ್ ಅಂದರೆ ಏನು? ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ನ 0 ಮಾಡುವಂಥದ್ದು. ಅಂದರೆ ನಾವು ಅಟ್ಮಾಸ್ಫಿಯರ್ಗೆ ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅದನ್ನು ಕಂಪ್ಲೀಟ್ಲಿ 0 ಮಾಡುವಂಥದ್ದು 2050 ಅಷ್ಟೊತ್ತಿಗೆ. ಗ್ರೀನ್ ಹೌಸ್ ಗ್ಯಾಸಸ್ಸಿಂದ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಫ್ಲೋರಿನೇಟೆಡ್ ಗ್ಯಾಸಸ್ ಇವುಗಳನ್ನೆಲ್ಲ ಹೀಟ್ ಟ್ರಾಪಿಂಗ್ ಗ್ಯಾಸಸ್ ಅಂತ ಕರಿತೀವಿ. ಅಂದರೆ ಇವುಗಳನ್ನ ಜಾಸ್ತಿ ಅಟ್ಮಾಸ್ಫಿಯರಲ್ಲಿ ರಿಲೀಸ್ ಮಾಡೋದ್ರಿಂದ ಹೀಟ್ ಟ್ರ್ಯಾಪ್ ಆಗುತ್ತೆ ಅಟ್ಮಾಸ್ಫಿಯರ್ ಒಳಗೆ. ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಭೂಮಿಯ ತಾಪಮಾನ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಬೇರೆ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ಸ್ ಅಂದರೆ ಗ್ಲೇಷಿಯರ್ ಮೆಲ್ಟ್ ಆಗುವಂಥದ್ದು, ಐಲ್ಯಾಂಡ್ ಸಬ್ಮರ್ಜ್ ಆಗುವಂಥದ್ದು, ಹೀಗೆ ನಾನಾ ವಿಷಯಗಳು ಆಗುತ್ತೆ. ಇವತ್ತು ಕೂಡ ನಾವು ಪ್ರವಾಹಗಳನ್ನ ನೋಡ್ತಾ ಇದ್ವಿ, ಯಾವಾಗ ಎಲ್ಲಿ ಮಳೆ ಆಗಬೇಕು ಆಗೋದಿಲ್ಲ, ಬೇರೆ ರೀತಿ ಎಫೆಕ್ಟ್ನ ನೋಡ್ತಾ ಇದ್ವಿ. ಇದನ್ನೆಲ್ಲ ನಾವು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ನಾವು ಪರಿಸರದಲ್ಲಿ ಗ್ಲೋಬಲ್ ವಾರ್ಮಿಂಗ್ನ ಕಮ್ಮಿ ಮಾಡಬೇಕು, ಅದರಿಂದ ಆಗ್ತಾ ಇರೋವಂಥ ಕ್ಲೈಮೇಟ್ ಚೇಂಜ್ನ ತಡಿಬೇಕು ಅಂತಂದರೆ ಗ್ರೀನ್ ಹೌಸ್ ಗ್ಯಾಸಸ್ನ ಟಾರ್ಗೆಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾವು 2050 ಅಷ್ಟೊತ್ತಿಗೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ನ 0 ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ನ ಹಾಕ್ಕೊಂಡಿದ್ದೀವಿ. ಚೀನಾ 2060 ಒಳಗೆ ಈ ಟಾರ್ಗೆಟ್ನ ತಲುಪತ್ತೆ ಅಂತ ಹೇಳಿತ್ತು. ಆದರೆ ಇದನ್ನು 10 ವರ್ಷದ ಮುಂಚೆ ಅಂದರೆ 2050 ಅಷ್ಟೊತ್ತಿಗೆ ರೀಚ್ ಆಗಬೇಕು ಅಂತ ಯುನೈಟೆಡ್ ನೇಷನ್ಸ್ ಹೇಳ್ತಾ ಇದೆ. ಪ್ರತಿ ದೇಶ ನ್ಯಾಷನಲ್ ಕ್ಲೈಮೇಟ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು. ಹಾಗೆ ದೇಶಗಳೆಲ್ಲ ಸೇರಿ ಒಂದು ಕೋಲಿಷನ್ನ ಫಾರ್ಮ್ ಮಾಡಬೇಕು. ಅಂದರೆ 2050 ಅಷ್ಟೊತ್ತಿಗೆ ನಾವು ಕಾರ್ಬನ್ ನ್ಯೂಟ್ರಲ್ ವರ್ಲ್ಡ್ ಆಗಬೇಕು ಅಂತಂದರೆ ಅದಕ್ಕಾಗಿ ಕೋಲಿಷನ್ನ ಅವಶ್ಯಕತೆ ಇದೆ. ಈಗಾಗಲೇ 65% ಅಷ್ಟು ಗ್ಲೋಬಲ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಏನಿದೆ ಅದನ್ನು ಹೊರಗೆ ಬಿಡ್ತಾ ಇರುವಂಥ ದೇಶಗಳೆಲ್ಲ ಕೋಲಿಷನ್ನ ಫಾರ್ಮ್ ಮಾಡ್ಕೊಂಡಿದ್ದಾವೆ. ಆದರೆ 2021 ಅಷ್ಟೊತ್ತಿಗೆ 65% ಅನ್ನೋದು 90% ಆಗಬೇಕು ಅಂತ ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಹೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದರೆ ಎಲ್ಲ ದೇಶಗಳು ಇದಕ್ಕೆ ಬದ್ಧವಾಗಿ ನಡೀತಾ ಇದೆ. ಯುನೈಟೆಡ್ ಸ್ಟೇಟ್ಸ್ ಕೂಡ ಈಗ ಟ್ರಂಪ್ನವರ ನೇತೃತ್ವದ ಕೆಳಗೆ ಪ್ಯಾರಿಸ್ ಕ್ಲೈಮೇಟ್ ಡೀಲಿಂದ USA ಹೊರಗೆ ಬಂದಿತ್ತು. ಆದರೆ ಈಗ ಬಿಡನ್ ಅವರ ನೇತೃತ್ವದ ಕೆಳಗೆ USA ಕೂಡ ಈ ಎಲ್ಲ ಎಫರ್ಟ್ಸಲ್ಲಿ ಜೊತೆಗೂಡುವಂಥ ಎಲ್ಲ ಸಾಧ್ಯತೆಗಳಿದೆ, ಇನ್ನೂ ಬಲವಾದ ಸಾಧ್ಯತೆಗಳಿದೆ. ಆದರೆ ಇದು ಹೇಳಿದಷ್ಟು ಸುಲಭ ಅಲ್ಲ. 2050 ಅಷ್ಟೊತ್ತಿಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ಕಮ್ಮಿ ಮಾಡಬೇಕು ಅಂತಂದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿಯ ಆ್ಯಕ್ಷನ್ ಪ್ಲ್ಯಾನ್ಗಳಿದೆ. ಅದರಲ್ಲಿ ಒಂದು ರಘುರಾಮ್ ರಂಜನ್ ಅವರು ಕೊಡ್ತಿರೋಂಥ ಒಂದು ಐಡಿಯಾನ ಇಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಎಷ್ಟು ಪರ್ ಕ್ಯಾಪಿಟಾ ಆವ್ರೇಜ್ ಇದೆ, ಅಂದರೆ ಒಂದು ದೇಶದಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಾ ಇದೆ, ಅದರ ಜನಸಂಖ್ಯೆ ಎಷ್ಟಿದೆ ಅದನ್ನು ಡಿವೈಡ್ ಮಾಡಿದಾಗ ನಮಗೆ ಪರ್ ಕ್ಯಾಪಿಟಾ ಎಮಿಷನ್ ಸಿಗುತ್ತೆ. ಅಂಥ ಒಂದು ಅಂತಾರಾಷ್ಟ್ರೀಯ ಆವ್ರೇಜ್ನ ತೊಗೊಂಡ್ಬಿಟ್ಟು ಅದನ್ನು ಮಾನದಂಡವನ್ನಾಗಿ ಇಟ್ಕೊಂಡು ದೇಶಗಳು ಅದಕ್ಕಿಂತ ಜಾಸ್ತಿ ಎಮಿಷನ್ ಮಾಡ್ತಾ ಇದೆಯಾ ಅದಕ್ಕಿಂತ ಕಮ್ಮಿ ಎಮಿಷನ್ ಮಾಡ್ತಿದೆಯಾ ಅಂತ ತಿಳ್ಕೊಳ್ಳೋವಂಥದ್ದು. ಯಾವ್ದಾದ್ರು ದೇಶ ಆ ಮಾನದಂಡಕ್ಕಿಂತ ಕಮ್ಮಿ ಏನಾದ್ರು ಕಾರ್ಬನ್ ಎಮಿಷನ್ ಮಾಡ್ತಾ ಇದ್ರೆ ಅದಕ್ಕೆ ಇನ್ಸೆಂಟಿವೈಸ್ ಮಾಡುವಂಥದ್ದು, ಏನಾದ್ರು ರಿಯಾಯಿತಿ ಕೊಡುವಂಥದ್ದು, ಹಾಗೆ ಜಾಸ್ತಿ ಮಾಡಿದ್ರೆ ಅದನ್ನು ಡಿಸ್ಇನ್ಸೆಂಟಿವೈಸ್ ಮಾಡುವಂಥದ್ದು. ಇದು 0 ಎಮಿಷನ್ಸ್ನ ರೀಚ್ ಆಗೋದಕ್ಕೆ ಒಂದು ರೀತಿ ಅಂತ ರಘುರಾಮ್ ರಂಜನ್ ಅವರು ಹೇಳ್ತಾರೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ಪರ್ ಕ್ಯಾಪಿಟಾ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ತುಂಬ ಕಮ್ಮಿ ಇದೆ, ಕೇವಲ 2 ಟನ್ಸ್ ಇದೆ. ಹಾಗೆ ಪುಷಿಂಗ್ ರಿನ್ಯೂಬಲ್ಸ್ ಅಂದರೆ ರಿನ್ಯೂಬಲ್ ಎನರ್ಜಿನ ಜಾಸ್ತಿ ಬಳಸುವಂಥದ್ದು, ಆ ವಿಷಯದಲ್ಲೂ ಕೂಡ ಭಾರತ ಗ್ಲೋಬಲ್ ರೆಕಾರ್ಡ್ ಸೆಂಟರ್ ಅಂತಲೇ ಹೇಳ್ಬೋದು. ಹೀಗಿರಬೇಕಾದ್ರೆ ಈಗ ತಾನೇ ರಘುರಾಮ್ ರಂಜನ್ ಅವರು ಏನು ಪ್ರಪೋಸ್ ಮಾಡ್ತಾರೆ ಅದರಿಂದ ಭಾರತಕ್ಕೆ ಉಪಯೋಗನೇ ಆಗುತ್ತೆ, ಅದರಿಂದ ಒಳ್ಳೆಯದೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕ್ಲೈಮೇಟ್ ನೆಗೋಸಿಯೇಷನ್ಸ್ ನಡೀತಾ ಇದೆ ಅದು ಕೇವಲ ಪರಿಸರದ ಮಟ್ಟಿಗೆ ಉಳಿದಿಲ್ಲ, ಅದು ಹ್ಯೂಮನ್ ಲೆವೆಲ್ಗೆ ಬಂದಿದೆ. ಎಲ್ಲದಕ್ಕಿಂತ ಜಾಸ್ತಿ ಕ್ಲೈಮೇಟ್ ನೆಗೋಸಿಯೇಷನ್ಸ್ನ ವಿಷಯವಾಗಿ ಗ್ಲೋಬಲ್ ಗವರ್ನೆನ್ಸ್ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಅಂದರೆ ಪರಿಸರ ಸಂರಕ್ಷಣೆಯಲ್ಲಿ ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಇದನ್ನೆಲ್ಲ ತಡೆಯೋದ್ರಲ್ಲಿ ದೇಶಗಳೆಲ್ಲ ಸೇರಿ ಹೇಗೆ ಸಹಕಾರ ಮಾಡ್ತವೆ, ಹೇಗೆ ಇಂಪ್ಲಿಮೆಂಟ್ ಮಾಡ್ತವೆ, ಏನು ಟಾರ್ಗೆಟ್ ಹಾಕ್ಕೊಂಡಿದೆ ಅದನ್ನು ಹೇಗೆ ರೀಚ್ ಮಾಡ್ತವೆ, ಅದೆಲ್ಲ ಗ್ಲೋಬಲ್ ಗವರ್ನೆನ್ಸ್ಗೆ ಉದಾಹರಣೆಯಾಗಿದ್ದಾವೆ.
ಇದರಲ್ಲಿ ಭಾರತ ಕೂಡ ಸಕ್ಷಮವಾಗಿ ಪಾಲ್ಗೊಳ್ಬೇಕು ಅಂತಂದರೆ ಇಲ್ಲಿವರೆಗೆ ಭಾರತ ಏನು ಗ್ರೀನ್ ಹಾಗೂ ಪ್ರೋ ನೇಚರ್ ಕಮಿಟ್ಮೆಂಟ್ನ ಇಟ್ಕೊಂಡಿದೆ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ರೆಡ್ಯೂಸ್ ಮಾಡೋದ್ರಲ್ಲಿ, ರಿನ್ಯೂವಲ್ಸ್ನ ಜಾಸ್ತಿ ಬಳಸೋದ್ರಲ್ಲಿ ಒಂದು ಕಮಿಟ್ಮೆಂಟ್ನ ಈಗಾಗಲೇ ಇಟ್ಕೊಂಡಿದೆ ಭಾರತ. ಅದನ್ನು ಮುಂದುವರಿಸಬೇಕು. ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಎರಡೂ ರೀತಿಯಲ್ಲಿ ಈ ಗ್ಲೋಬಲ್ ಗವರ್ನೆನ್ಸ್ನಲ್ಲಿ ಭಾರತ ಪಾಲ್ಗೊಳ್ಬೇಕು ಅಂತ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಈ ಆರ್ಟಿಕಲಿಂದ ನಿಮಗೆ ಈ ಟಾರ್ಗೆಟ್ ನೆನಪಿರಬೇಕು ಹಾಗೂ ಈ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ಗ್ಲೋಬಲ್ ಗವರ್ನೆನ್ಸ್ನ ಅವಶ್ಯಕತೆ ಅನ್ನೋದು ನೆನಪಿರಬೇಕು. ಹಾಗೆ ಇದನ್ನು ಹೇಗೆ ರೀಚ್ ಮಾಡಬೇಕು ಅನ್ನೋದಕ್ಕೆ ಏನು ರಘುರಾಮ್ ರಂಜನ್ ರವರು ಒಂದು ಯುನೀಕ್ ಉದಾಹರಣೆಯನ್ನು ಕೊಡ್ತಾರೆ. ಇದನ್ನು ಕೂಡ ನೀವು ಜ್ಞಾಪಕ ಇಟ್ಕೊಂಡು ನಿಮ್ಮ ಎಕ್ಸಾಮಲ್ಲಿ, ನಿಮ್ಮ ಎಸ್ಸೆಯಲ್ಲಿ ಅಥವಾ ನಿಮ್ಮ ಆನ್ಸರ್ ಪೇಪರಲ್ಲಿ ಉಪಯೋಗಿಸ್ಕೋಬೋದು. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ಎ, ಕರ್ನಾಟಕ ಹ್ಯಾಸ್ ಬೈಕ್ಯಾಮರಲ್ ಲೆಜಿಸ್ಲೇಚರ್. ಬಿ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ಸ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್. ಸಿ, ರಾಜ್ಯಸಭಾ ಇಸ್ ಎ ಪರ್ಮನೆಂಟ್ ಬಾಡಿ. ಡಿ, ಕ್ರಿಯೇಟಿಂಗ್ ಅ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ಅ ಸ್ಟೇಟ್ ಡಸ್ ನಾಟ್ ನೀಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.